ಆತ್ಮೀಯ ಸ್ನೇಹಿತರೆ, ನಿಮ್ಮ ಅಚ್ಚುಮೆಚ್ಚಿನ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾವು ಬಹಳ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇವೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಂಡ ಅಮೂಲ್ಯವಾದ ಸತ್ಯಗಳನ್ನು ನೆನಪು ಮಾಡಿಕೊಂಡು ಯೋಹಾನನು ಬರೆದ ಸುವಾರ್ತೆಯ 13ನೇ ಅಧ್ಯಾಯದಲ್ಲಿ ಮುಂದುವರಿಯುವಾಗ ಚತುರನಾದ ಇಸ್ಕರಿಯೋತ ಯೂದನ ದ್ರೋಹದ ಆಲೋಚನೆ ಬಹಿರಂಗವಾದದ್ದು, ಪ್ರೀತಿಯ ಹೊಸ ಆಜ್ಞೆ, ಕ್ರಿಸ್ತನ ಆದರಣೆಯ ಮಾತುಗಳನ್ನು ಧ್ಯಾನಿಸಿ ನಮ್ಮ ಜೀವಿತಕ್ಕೆ ಅವಶ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಆಸಕ್ತಿಯಿಂದ ಕಾರ್ಯಕ್ರಮವನ್ನು ವೀಕ್ಷಿಸಿರಿ ಮತ್ತು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 21ನೇ ವಚನದಿಂದ 14ನೇ ಅಧ್ಯಾಯದ 1ನೇ ವಚನದವರೆಗೂ ಧ್ಯಾನ ಮಾಡಿಕೊಳ್ಳೋಣ. ನಮ್ಮ ಇಂದಿನ ಧ್ಯಾನವನ್ನು ನಾವು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 21ರಿಂದ 25 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದನ್ನು ಹೇಳಿ ಯೇಸು ಆತ್ಮದಲ್ಲಿ ತತ್ತರಗೊಂಡು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನೆಂದು ಸ್ಪಷ್ಟವಾಗಿ ಹೇಳಿದನು. ಈತನು ಯಾರ ವಿಷಯವಾಗಿ ಈ ಮಾತನ್ನು ಹೇಳುತ್ತಾನೆಂದು ಶಿಷ್ಯರು ಅನುಮಾನಪಟ್ಟು ಒಬ್ಬರನ್ನೊಬ್ಬರು ನೋಡುವವರಾದರು. ಶಿಷ್ಯರೊಳಗೆ ಯೇಸುವಿಗೆ ಪ್ರಿಯನಾಗಿದ್ದ ಒಬ್ಬನು ಆತನ ಎದೆಯ ಹತ್ತಿರ ಒರಗಿಕೊಂಡಿದ್ದನು. ಇವನಿಗೆ ಸೀಮೋನ್ ಪೇತ್ರನು ಸನ್ನೆ ಮಾಡಿ, ಯಾರನ್ನು ಕುರಿತು ಮಾತಾಡಿದನು ತಿಳಿಸು ಎಂದು ಹೇಳಿದನು. ಅವನು ಹಾಗೆಯೇ ಯೇಸುವಿನ ಎದೆಯ ಕಡೆಗೆ ಬಾಗಿ, ಸ್ವಾಮಿ, ಅವನು ಯಾರು ಅಂತ ಕೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಯೂದನು ತನ್ನನ್ನು ಹಿಡುಕೊಡುವ ಸಂಗತಿಯು ಯೇಸು ಕ್ರಿಸ್ತನ ಮೇಲೆ ಯಾವ ಪರಿಣಾಮವನ್ನೂ ಬೀರಲಿಲ್ಲವೆಂದು ನಾವು ನೆನೆಸುವುದಾದರೆ ಅದು ತಪ್ಪಾಗಿದೆ. ನೋಡಿರಿ, ಆತನು ಆತ್ಮದಲ್ಲಿ ತತ್ತರಗೊಂಡನು ಮತ್ತು ಆತನ ಶಿಷ್ಯರು ಮಾತಿಲ್ಲದವರಾದರು. ಆ ಕೋಣೆಯಲ್ಲಿ ಉಂಟಾದ ಆಘಾತದ ತರಂಗ ಹೇಗಿರಬಹುದೆಂದು ದಯಮಾಡಿ ಊಹಿಸಿ ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ಯೂದನು ಎಷ್ಟು ಚತುರನಾಗಿದ್ದನೆಂದರೆ ಅಲ್ಲಿದ್ದವರಲ್ಲಿ ಯಾರೂ ಅವನು ದ್ರೋಹಿ ಎಂದು ನೆನೆಸಲೇ ಇಲ್ಲ. ಪ್ರತಿಯೊಬ್ಬರೂ ನಾವಲ್ಲ, ಆ ಇತರರಲ್ಲಿ ಒಬ್ಬನು ಇರಬಹುದೆಂದು ನೆನೆಸಿಕೊಂಡರು. ಆದರೆ ಪ್ರತಿಯೊಬ್ಬ ಶಿಷ್ಯನು ತಾನು ಅದನ್ನು ಮಾಡುವ ಸಾಧ್ಯತೆ ಇದೆ ಎಂದು ನಂಬಿದನು. ಕರ್ತನಲ್ಲಿ ಪ್ರಿಯರೇ, ಪೇತ್ರ ಯೋಹಾನರ ನಡುವಿನ ಕಿರು ಸಂಭಾಷಣೆಯು ಎಲ್ಲರ ಗಮನಕ್ಕೂ ಬಂದಿರಬೇಕೆಂದು ನಾನು ಭಾವಿಸುತ್ತೇನೆ. ನೋಡಿರಿ, ಕೋಣೆಯಲ್ಲಿ ಗಲಿಬಿಲಿ ತುಂಬಿರಬೇಕು ಮತ್ತು ಪೇತ್ರನು ಯೇಸುಕ್ರಿಸ್ತನಿಂದ ದೂರ ಇದ್ದಿರಬೇಕು. ಆದರೆ ಯೋಹಾನನು ಯೇಸುಕ್ರಿಸ್ತನಿಗೆ ಸಮೀಪದಲ್ಲಿ ಇದ್ದದರಿಂದ ಪೇತ್ರನು ಅವನಿಗೆ ಸನ್ನೆ ಮಾಡಿ ಕೇಳಲು ಹೇಳಿದನು. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಮುಂದುವರೆದು ನಾವು 26ನೇ ವಚನವನ್ನು ಓದುವಾಗ ಅದಕ್ಕೆ ಯೇಸು, ನಾನು ಈ ತುತ್ತನ್ನು ಅದ್ದಿ ಯಾರಿಗೆ ಕೊಡುತ್ತೇನೋ ಅವನೇ ಎಂದು ಹೇಳಿ ಆ ತುತ್ತನ್ನು ಅದ್ದಿ ತೆಗೆದು ಸೀಮೋನನ ಮಗನಾದ ಇಸ್ಕರಿಯೋತ್ ಯೂದನಿಗೆ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿರಿ. ಜಾಣತನದಲ್ಲಿ ಕರೆದಾತನು ಒಂದು ತುಂಡು ರೊಟ್ಟಿಯನ್ನು ರಸದಲ್ಲಿ ಅದ್ದಿ ಅತಿಥಿಗಳಲ್ಲಿ ಅತಿ ಗೌರವಸ್ಥನಿಗೆ ಕೊಡುವುದು ಆಗಿನ ಪದ್ಧತಿಯಾಗಿತ್ತು. ಯೇಸುಕ್ರಿಸ್ತನು ಹೀಗೆ ಮಾಡುವುದರ ಮೂಲಕ ಯೂದನನ್ನು ವಿಶೇಷ ಅತಿಥಿಯನ್ನಾಗಿ ಮಾಡಿದನು ಮತ್ತು ಅವನಿಗೆ ಸ್ನೇಹದ ಗುರುತನ್ನು ಕೊಟ್ಟನು. ಆದರೆ ಯೂದನು ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾನೆ, ಅಂದರೆ ಬಿಕ್ಕಟ್ಟಿನಲ್ಲಿದ್ದಾನೆ. ನೋಡಿರಿ ಪ್ರಿಯರೇ, ಯೇಸುಕ್ರಿಸ್ತನು ಯೂದನಿಗೆ ಬಾಗಿಲನ್ನು ತೆರೆದೇ ಇಟ್ಟಿದ್ದನು. ಅಷ್ಟೇ ಅಲ್ಲದೆ ತೋಟದಲ್ಲಿಯೂ ಸಹ ಯೇಸುಕ್ರಿಸ್ತನು, ಗೆಳೆಯನೇ, ನೀನು ಬಂದ ಕೆಲಸವು ಇದೆಯೋ ಎಂದು ಕೇಳಿದನು. ಪ್ರಿಯರೇ, ಆಗಲೂ ಸಹ ಯೂದನಿಗೆ ಇನ್ನೂ ಬಾಗಿಲು ತೆರೆದೇ ಇತ್ತು. ಯೂದನು ಏನು ಮಾಡಲಿದ್ದಾನೆಂದು ಯೇಸುವಿಗೆ ತಿಳಿದಿತ್ತು. ನೋಡಿರಿ, ಮತ್ತೊಬ್ಬರು ಹೇಳಿರುವ ಹಾಗೆ ಮುನ್ಸೂಚನೆಯು ಕಾರಣವಲ್ಲ ಎಂಬುದಾಗಿ. ಯೂದನು ಮಾಡಲಿರುವುದನ್ನು ಯೇಸುಕ್ರಿಸ್ತನು ತಿಳಿದಾಗ್ಯೂ ಆತನು ಅವನನ್ನು ಅದನ್ನು ಮಾಡುವಂತೆ ಒತ್ತಾಯಿಸಲಿಲ್ಲ. ಬದಲಾಗಿ ಕೊನೆಯ ತನಕವೂ ಯೂದನಿಗೆ ಆತನು ಸ್ನೇಹದ ಹಸ್ತವನ್ನೇ ಚಾಚಿದನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 27ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಸೈತಾನನು ಅವನೊಳಗೆ ಹೊಕ್ಕನು. ಆಗ ಯೇಸು ಅವನಿಗೆ, ನೀನು ಮಾಡುವುದನ್ನು ಬೇಗನೆ ಮಾಡಿಬಿಡು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಸೈತಾನನು ಈ ಯೂದನನ್ನು ಕ್ರಮೇಣ ತನ್ನ ವಶಕ್ಕೆ ತೆಗೆದುಕೊಂಡನು. ನೋಡಿರಿ, ಸೈತಾನನು ಯಾರನ್ನಾದರೂ ಪಕ್ಕನೆ ವಶ ಮಾಡಿಕೊಳ್ಳುವನೆಂದು ನಾನು ನಂಬುವುದಿಲ್ಲ. ಪ್ರಿಯರೇ, ದಯಮಾಡಿ ಗಮನಿಸಿರಿ.
ಸೈತಾನನು ಒಳಹೊಕ್ಕುವುದಕ್ಕೆ ಚಿಕ್ಕ ಚಿಕ್ಕ ಅವಕಾಶಗಳು ಉಂಟಾಗುತ್ತವೆ. ನಂತರ ಕೊನೆಗೆ ಆತನು ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಳ್ಳುತ್ತಾನೆ. ನೋಡಿರಿ, ಯೇಸು ಕ್ರಿಸ್ತನು ಯೂದನಿಗೆ ಆತನನ್ನು ಅಂಗೀಕರಿಸಲು ಒಂದು ಅವಕಾಶವನ್ನು ಮಾಡಿಕೊಟ್ಟನು. ಆದರೆ ಯೂದನು ಕರ್ತನಿಗೆ ಬೆನ್ನು ತಿರುಗಿಸಿದನು. ಆಗ ಸೈತಾನನು ಅವನ ಒಳಹೊಕ್ಕು ಅವನನ್ನು ಸಂಪೂರ್ಣವಾಗಿ ತನ್ನ ವಶ ಮಾಡಿಕೊಂಡನು. ನೋಡಿರಿ, ಯೂದನು ತನ್ನ ಸ್ವಂತ ತೀರ್ಮಾನವನ್ನು ಮಾಡಿಕೊಂಡನು. ಪ್ರಿಯರೇ, ಒಬ್ಬನು ತಾನು ಸ್ವತಃ ನರಕಕ್ಕೆ ತನ್ನನ್ನು ಯೋಗ್ಯನನ್ನಾಗಿ ಮಾಡಿಕೊಳ್ಳದೆ ದೇವರು ಯಾರನ್ನೂ ನರಕಕ್ಕೆ ಕಳುಹಿಸುವುದಿಲ್ಲ. ಹೌದು, ದೇವರು ಮಾನವನ ತೀರ್ಮಾನಗಳನ್ನು ಒಪ್ಪುತ್ತಾನೆ ಮತ್ತು ಅದಕ್ಕೆ ಅಡ್ಡಿಪಡಿಸುವುದಿಲ್ಲ. ಒಬ್ಬನು ತಾನು ಕ್ರಿಸ್ತನನ್ನು ಅಂಗೀಕರಿಸುತ್ತೇನೆಂದು ಹೇಳಿದಾಗ ದೇವರು ಹೇಳುತ್ತಾನೆ, ನಾನು ಅದಕ್ಕೆ ಒಪ್ಪುತ್ತೇನೆ ಮತ್ತು ನಿನ್ನನ್ನು ಸ್ವೀಕರಿಸುತ್ತೇನೆ ಎಂಬುದಾಗಿ. ಆದರೆ ಒಬ್ಬನು ತಾನು ಯೇಸು ಕ್ರಿಸ್ತನನ್ನು ತಿರಸ್ಕರಿಸುತ್ತೇನೆಂದು ಯೂದನಂತೆ ಹೇಳಿದರೂ ದೇವರು ಹೇಳುತ್ತಾನೆ, ನಿನ್ನ ತೀರ್ಮಾನವನ್ನು ಒಪ್ಪುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಯೂದನಿಗೆ ಕೂಡಲೇ ಹೋಗಲು ಹೇಳಿದನು. ತನ್ನ ತೀರ್ಮಾನವನ್ನು ಅವನು ಮಾಡಿರುವುದರಿಂದ ಅವನು ದೇವರ ಹತೋಟಿಗೆ ದೂರವಾದವನಾಗಿರಲಿಲ್ಲ. ಅವನು ದೇವರ ಯೋಜನೆಯಲ್ಲಿ ಸಹಕರಿಸುವವನಾದನು. ನೋಡಿರಿ, ಧಾರ್ಮಿಕ ಮುಖಂಡರು ಯೇಸು ಕ್ರಿಸ್ತನನ್ನು ಆಗಲೇ ಬಂಧಿಸಿ ಕ್ರೂಜೆಗೆ ಹಾಕಲು ಬಯಸಲಿಲ್ಲ. ಯಾಕಂದರೆ ಹಬ್ಬದ ಕಾಲವಾದದ್ದರಿಂದ ತುಂಬಾ ಜನಸಂದಣಿಯಿತ್ತು. ಆದ್ದರಿಂದ ಹಬ್ಬವು ಮುಗಿಯುವ ತನಕ ಅವರು ಕಾಯಬೇಕೆಂದಿದ್ದರು. ಆದರೆ ಕರ್ತನು ಯೂದನಿಗೆ ಈಗಲೇ ಹೋಗಿ ಆ ಕಾರ್ಯವನ್ನು ಬೇಗನೆ ಮಾಡಿಬಿಡಬೇಕೆಂದು ಹೇಳಿದನು. ಆದ್ದರಿಂದ ಯೂದನು ಹೊರಟು ಹೋಗಿ ಧಾರ್ಮಿಕ ಮುಖಂಡರಿಗೆ ತನ್ನನ್ನು ಯೇಸು ಕ್ರಿಸ್ತನು ಗುರುತಿಸಿದನೆಂದು ತಾವು ಬೇಗನೆ ಕಾರ್ಯವನ್ನು ಮಾಡಬೇಕೆಂದು ತಿಳಿಸಿದನು. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 28ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆತನು ಅವನಿಗೆ ಇದನ್ನು ಯಾತಕ್ಕಾಗಿ ಹೇಳಿದನೆಂಬುದು ಊಟಕ್ಕೆ ಕೂತವರಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಊಟಕ್ಕೆ ಕೂತವರಲ್ಲಿ ಯಾರೂ ಕೂಡ ಯೂದನೇ ದ್ರೋಹಿ ಎಂದು ಸಂಶಯಪಡಲೂ ಇಲ್ಲ. ಮುಂದುವರೆದು ನಾವು 29ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಅವರಲ್ಲಿ ಕೆಲವರು ಯೂದನ ವಶದಲ್ಲಿ ಹಣದ ಚೀಲವಿದ್ದದ್ದರಿಂದ ಹಬ್ಬಕ್ಕಾಗಿ ನಮಗೆ ಬೇಕಾದದ್ದನ್ನು ಕೊಂಡುಕೋ ಎಂಬುದಾಗಿಯೋ ಬಡವರಿಗೆ ಏನಾದರೂ ಕೊಡು ಎಂಬುದಾಗಿಯೋ ಯೇಸು ಅವನಿಗೆ ಹೇಳುತ್ತಾನೆ ಎಂದು ನೆನೆಸಿದರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾರಿಂದಲೂ ಸಹಾಯವನ್ನು ಕೇಳಲಿಲ್ಲವೆಂಬುದನ್ನು ಗಮನಿಸಿರಿ. ಅವರೊಡನೆ ಸ್ವಲ್ಪ ಹಣವಿತ್ತು ಮತ್ತು ಅವರು ತಮ್ಮ ಕಾರ್ಯಗಳನ್ನು ವ್ಯವಹಾರಸ್ಥ ರೀತಿಯಲ್ಲಿ ನಡೆಸಿದರು. ಯೇಸು ಅವರಿಗೆ ಆಶ್ಚರ್ಯಕರವಾದ ರೀತಿಯಲ್ಲಿ ಆಹಾರವನ್ನು ಒದಗಿಸಿದನೆಂದು ಕೂಡ ಹೇಳಲಿಲ್ಲ. ಅವರು ಹೋಗಿ ಆಹಾರವನ್ನು ಕೊಂಡುಕೊಳ್ಳಬೇಕಾಗಿತ್ತು. ನೋಡಿರಿ, ಅವರು ಅಪರಿಚಿತ ಗುಂಪಾಗಿರಲಿಲ್ಲ. ಯೂದನು ಅವರ ಖಜಾಂಚಿಯಾಗಿದ್ದನು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಹಣದ ವ್ಯವಹಾರದಲ್ಲಿ ಯಾವಾಗಲೂ ಶೋಧನೆಯು ಇದ್ದೇ ಇರುತ್ತದೆ. ಇದು ಈ ದಿನಗಳಲ್ಲಿಯೂ ಕೂಡ ಸತ್ಯವಾದದ್ದೇ. ನೋಡಿರಿ, ಪಸ್ಕ ಹಬ್ಬದ ಕಾಲದಲ್ಲಿ ಬಡವರಿಗೆ ಕಾಣಿಕೆಯನ್ನು ಕೊಡುವ ಕ್ರಮವಿತ್ತು. ಆದ್ದರಿಂದ ಕರ್ತನು ಯೂದನಿಗೆ ಇಂತಹ ಒಂದು ಕಾರ್ಯವನ್ನೇ ಹೇಳಿರಬಹುದೆಂದು ಶಿಷ್ಯರು ನೆನೆಸಿದರು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 30ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಹೊರಗೆ ಹೋದನು. ಆಗ ರಾತ್ರಿಯಾಗಿತ್ತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೂದನು ಹೊರಗೆ ಹೋದಾಗ ರಾತ್ರಿಯಾಗಿತ್ತು ಎಂಬುದನ್ನು ಗಮನಿಸಿರಿ. ನೋಡಿರಿ, ಯೂದನಿಗೆ ಇದು ನಿತ್ಯ ರಾತ್ರಿಯಾಗಿತ್ತು. ಅದು ಸೈತಾನನ ದಿನವಾಗಿತ್ತು. ಸೈತಾನನ ದಿನವು ಐಗುಪ್ತಕ್ಕೆ ಬಂದ ಕತ್ತಲಿನಂತೆ ಇತ್ತು. ಪ್ರಿಯರೇ, ಈ ಮನುಷ್ಯನು ಹೊರಗೆ ನಿತ್ಯ ಕತ್ತಲೆಗೆ ಹೊರಟು ಹೋದನು. ದೇವರು ತಾನು ಮಾಡುವುದನ್ನು ನಿಧಾನವಾಗಿ ಮಾಡುತ್ತಾನೆ, ಆದರೆ ಸೈತಾನನು ತ್ವರಿತವಾಗಿ ಮಾಡುತ್ತಾನೆ. ಯಾಕಂದರೆ ಸೈತಾನನ ದಿನಗಳು ಕೊಂಚವೇ ಆಗಿರುವುದರಿಂದ ಅವನು ವೇಗವಾಗಿ ಕಾರ್ಯ ಮಾಡಬೇಕಾಗಿದೆ. ದೇವರಿಗೆ ತನ್ನ ಕಾರ್ಯವನ್ನು ಸಾಧಿಸಲು ನಿತ್ಯತ್ವವೇ ಮುಂದಿರುತ್ತದೆ. ಪ್ರಿಯರೇ, ಇದನ್ನು ನಾವು ತಿಳಿದುಕೊಳ್ಳಲು ವಿಫಲರಾಗುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈಗ ಆ ಕೋಣೆಯಲ್ಲಿ ಒಂದು ಬದಲಾವಣೆಯಾಗುತ್ತದೆ. ಯೂದನು ಹೊರಟು ಹೋಗಿದ್ದಾನೆ ಮತ್ತು ನಮ್ಮ ಕರ್ತನು ಉಳಿದವರೊಂದಿಗೆ ಮಾತನಾಡಲು ತೊಡಗುತ್ತಾನೆ. ಯಾಕಂದರೆ ಅವರು ಭಯದಿಂದ ಕೂಡಿದವರಾಗಿದ್ದರು. ಪ್ರಿಯರೇ, ಗಮನಿಸಿರಿ, ಮೇಲುಪ್ಪರಿಗೆಯ ಆ ಚಿಕ್ಕ ಗುಂಪಿನ ಮೇಲೆ ಕ್ರೂಜೆಯ ನೆರಳಿನ ಛಾಯೆ ಇದೆ. ನೋಡಿರಿ, ಈಗ ಅವರನ್ನು ಈ ಕೆಳಮಟ್ಟದ ಸ್ಥಿತಿಯಿಂದ ಮೇಲಕ್ಕೆ ತರಲು ಕರ್ತನು ಪ್ರಯತ್ನಿಸುತ್ತಾನೆ. ಅಂದರೆ ಪ್ರಸ್ತುತದ ಸ್ಥಿತಿಯಿಂದ ಭವಿಷ್ಯದ ಕಡೆಗೆ. ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದರೆ,
ಭೌತಿಕವಾದದ್ದರಿಂದ ನಿತ್ಯವಾದದ್ದರ ಕಡೆಗೆ, ಪ್ರಿಯರೇ, ಪ್ರಾಕೃತವಾದದ್ದರಿಂದ ಆತ್ಮಿಕವಾದದ್ದರ ಕಡೆಗೆ. ಸೀಮೋನ್ ಪೇತ್ರನು ಅವನನ್ನು ಅಡ್ಡಿಪಡಿಸಿದರೂ ಯೇಸುಕ್ರಿಸ್ತನ ಸಂವಾದ ಇಲ್ಲಿಂದ ಪ್ರಾರಂಭವಾಗಿ 14ನೆಯ ಅಧ್ಯಾಯದುದ್ದಕ್ಕೂ ದಾಟಿ ಹೋಗುತ್ತದೆ. ಬನ್ನಿರಿ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 31 ಹಾಗೂ 32ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನು ಹೊರಗೆ ಹೋದ ಮೇಲೆ ಯೇಸು, ಈಗ ಮನುಷ್ಯಕುಮಾರನು ಮಹಿಮೆ ಪಟ್ಟಿದ್ದಾನೆ ಮತ್ತು ದೇವರು ಆತನಲ್ಲಿ ಮಹಿಮೆ ಪಟ್ಟಿದ್ದಾನೆ. ದೇವರು ಆತನಲ್ಲಿ ಮಹಿಮೆ ಪಟ್ಟಿರಲಾಗಿ ತನ್ನಲ್ಲಿ ದೇವರು ಆತನನ್ನೂ ಮಹಿಮೆ ಪಡಿಸುವನು, ಕೂಡಲೇ ಮಹಿಮೆ ಪಡಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಈಗ ಆತ್ಮಿಕ ವಿಚಾರಗಳಿಗೆ ತಿರುಗುತ್ತಿದ್ದಾನೆ. ಮನುಷ್ಯಕುಮಾರನು ಮಹಿಮೆ ಹೊಂದಲಿರುವನು ಮತ್ತು ಇದು ಆತನ ಮರಣ ಹಾಗೂ ಪುನರುತ್ಥಾನಗಳ ಮೂಲಕ ಆಗಿರುವುದು. ನೋಡಿರಿ, ಮಾನವ ದೃಷ್ಟಿಯಲ್ಲಿ ಕ್ರೂಜೆಯು ಅವಮಾನ ಹಾಗೂ ಸೋಲಿನ ಸಂಕೇತವಾಗಿದೆ. ಆದರೆ ಕ್ರೂಜೆಯ ಮೂಲಕವೇ ಲೋಕದ ರಕ್ಷಣೆಯು ಸಾಧಿಸಲ್ಪಡುವುದರಿಂದ ದೇವರಿಗೆ ಇದರಿಂದ ಮಹಿಮೆಯುಂಟಾಗುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು 33ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಪ್ರಿಯ ಮಕ್ಕಳೇ, ಇನ್ನೂ ಸ್ವಲ್ಪ ಕಾಲವೇ ನಿಮ್ಮ ಸಂಗಡ ಇರುತ್ತೇನೆ. ನನ್ನನ್ನು ಹುಡುಕುವಿರಿ, ಆದರೆ ನಾನು ಹೋಗುವಲ್ಲಿಗೆ ನೀವು ಬರಲಾರಿರಿ ಎಂದು ನಾನು ಯೆಹೂದ್ಯರಿಗೆ ಹೇಳಿದಂತೆ ಈಗ ನಿಮಗೂ ಹೇಳುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಯೂದನು ಈಗ ಹೋಗಿದ್ದಾನೆ ಮತ್ತು ಯೇಸುಕ್ರಿಸ್ತನು ಈಗ ಅವರನ್ನು ಮಕ್ಕಳೇ ಎಂದು ಸಂಬೋಧಿಸುತ್ತಾನೆ. ನೋಡಿರಿ, ಆತನು ಕ್ರೂಜೆಗೆ ಹೋಗುತ್ತಿದ್ದಾನೆ, ಆದರೆ ಆತನಂತೆ ಕ್ರೂಜೆಗೆ ಯಾರೂ ಹೋಗಲಾರರು. ಹೌದು, ಆತನು ಒಂಟಿಯಾಗಿ ಶ್ರಮೆಯನ್ನು ಅನುಭವಿಸಿದನು ಮತ್ತು ಆತನ ಶ್ರಮೆಯನ್ನು ನಾವು ಪೂರ್ಣವಾಗಿ ತಿಳಿಯಲಾರೆವು. ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 34 ಹಾಗೂ 35ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವೂ ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಆತನು ಅವರಿಗೆ ಹೊಸ ಆಜ್ಞೆಯೊಂದನ್ನು ಕೊಡುತ್ತಿದ್ದಾನೆ. ಕೆಲವರು ನೆನೆಸುವುದೇನೆಂದರೆ ಆತನು ಅವರಿಗೆ, ನೀವು ವಿಶ್ವಾಸದಲ್ಲಿ ದೃಢವಾಗಿದ್ದರೆ ಜನರು ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು ಎಂಬುದಾಗಿ ಹೇಳಿದನೆಂದು. ಆದರೆ ಪ್ರಿಯರೇ, ನಾನು ನಂಬಿಕೆಯಲ್ಲಿ ಪೂರ್ಣವಾಗಿರುವುದನ್ನು ಮತ್ತು ದೇವರ ವಾಕ್ಯವು ದೋಷವಿಲ್ಲದೆಂಬುದನ್ನು ಹಾಗೂ ಅದು ದೈವ ಪ್ರೇರಿತವಾದದ್ದೆಂದೂ ನಂಬುತ್ತೇನೆ. ಅಷ್ಟೇ ಅಲ್ಲದೆ ಕರ್ತನಾದ ಯೇಸುಕ್ರಿಸ್ತನ ದೈವತ್ವವನ್ನು, ಆತನು ನಮ್ಮ ಪಾಪ ನಿವಾರಣೆಗಾಗಿ ಕ್ರೂಜೆಯಲ್ಲಿ ಸತ್ತನೆಂದು, ಆತನು ಪ್ರಾಯಶ್ಚಿತ್ತಾರ್ಥಕವಾದ ಸ್ವೇಚ್ಛೆಯ ಮರಣವನ್ನು ಹೊಂದಿದನೆಂದು, ಶರೀರಧಾರಿಯಾಗಿ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಏರಿ ಹೋದನೆಂದು ಮತ್ತು ತನ್ನ ಸಭೆಯನ್ನು ಈ ಲೋಕದೊಳಗಿಂದ ಕರಕೊಂಡು ಹೋಗಲು ತಾನೇ ಸ್ವತಃ ಬರಲಿದ್ದಾನೆಂದು ನಾನು ನಂಬುತ್ತೇನೆ ಮತ್ತು ಬಹು ಜಾಗರೂಕತೆಯಿಂದ ಇದನ್ನು ಹೇಳಲು ಬಯಸುತ್ತೇನೆ. ಅದೇನೆಂದರೆ, ಆ ಸಂಗತಿಗಳನ್ನು ನಂಬುವುದು ಹೊರಗಡೆಯ ರಕ್ಷಿಸಲ್ಪಡದೇ ಇರುವ ಲೋಕವನ್ನು ಮನಗಾಣಿಸದು. ಪ್ರಿಯರೇ, ಈ ಲೋಕವು ಸ್ವಲ್ಪವೇ ಸ್ವಲ್ಪ ಪ್ರೀತಿಗಾಗಿ ಸಾಯುವಷ್ಟು ಹಾತೊರೆಯುತ್ತಾ ಇದೆ. ಆದ್ದರಿಂದ ತನ್ನ ಶಿಷ್ಯರು ಅವರ ಪ್ರೀತಿಗಾಗಿ ತಿಳಿದವರಾಗಿರಬೇಕು ಎಂಬುದಾಗಿ ಯೇಸುಕ್ರಿಸ್ತನು ಹೇಳುತ್ತಿರುವನು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಬರೆದದೆ: ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವವರಾದರೆ ಒಬ್ಬರಿಂದೊಬ್ಬರು ನಾಶವಾದೀರಿ ನೋಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಒಬ್ಬ ವಿಶ್ವಾಸಿಗೆ ಕೊಡಲ್ಪಡುವ ಅತಿ ಪ್ರಾಮುಖ್ಯವಾದ ಆಜ್ಞೆಯು ಸಾಕ್ಷ್ಯ ಹೇಳುವುದಕ್ಕಲ್ಲ, ಸೇವೆ ಮಾಡುವುದಕ್ಕೂ ಅಲ್ಲ, ಆದರೆ ಇತರ ವಿಶ್ವಾಸಿಗಳನ್ನು ಪ್ರೀತಿಸಬೇಕು ಎಂಬುದಾಗಿ. ತೆರ್ತುಲ್ಲಿಯಾನನು ಹೀಗೆ ಬರೆಯುತ್ತಾನೆ: ರೋಮ್ ಸರ್ಕಾರದವರು ಆದಿಸಭೆಯನ್ನು ನೋಡಿ ಗಲಿಬಿಲಿಗೆ ಒಳಗಾದರು. ಯಾಕಂದರೆ ಆದಿಸಭೆಯವರು ಸಂಖ್ಯೆಯಲ್ಲಿ ಬಹುವೇಗವಾಗಿ ಹೆಚ್ಚುತ್ತಿದ್ದರು. ಅವರು ಸ್ವಲ್ಪವೂ ಧೂಪವನ್ನು ಅರ್ಪಿಸದೆ ರೋಮ್ ಚಕ್ರವರ್ತಿಯ ವಿಗ್ರಹಕ್ಕೆ ನಮಸ್ಕರಿಸದೇ ಇದ್ದದರಿಂದ ಅವರು ನಿಷ್ಠೆಯಿಲ್ಲದ ಪ್ರಜೆಗಳೆಂದು ರೋಮನ್ನರು ಭಾವಿಸುತ್ತಿದ್ದರು. ಈ ಗೂಢಚಾರರು ಕ್ರೈಸ್ತರ ಕೂಟಗಳಿಗೆ ಹೋಗಿ ಈ ರೀತಿಯಾದಂಥ ವರದಿಯನ್ನು ತಂದರು. ಏನೆಂದರೆ, ಈ ಕ್ರೈಸ್ತರು ಬಹು ವಿಚಿತ್ರ ಜನರು. ಅವರು ಖಾಲಿ ಕೋಣೆಯಲ್ಲಿ ಆರಾಧನೆಗಾಗಿ ಸೇರಿಬರುತ್ತಾರೆ. ಅವರು ಯಾವ ವಿಗ್ರಹವನ್ನು ಇಟ್ಟುಕೊಳ್ಳುವುದಿಲ್ಲ. ಅವರು ಅಲ್ಲಿರದ, ಆದರೆ ಯಾವುದೇ ಸಮಯದಲ್ಲಿ ಬರಬಹುದಾದ ಯೇಸು ಎಂಬವನ ಕುರಿತಾಗಿ ಮಾತನಾಡುತ್ತಾರೆ ಮತ್ತು ಅವರು ಆತನನ್ನು ಪರಸ್ಪರರನ್ನು
ಎಷ್ಟೊಂದು ಪ್ರೀತಿಸುತ್ತಾರೆ ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಒಂದು ವೇಳೆ ಈ ನಾಸ್ತಿಕ ಗೂಢಚಾರರು ಕ್ರೈಸ್ತತ್ವವು ನಿಜವಾದದ್ದೋ ಎಂಬುದಾಗಿ ಪರೀಕ್ಷಿಸಲಿಕ್ಕಾಗಿ ಒಂದು ವೇಳೆ ನಿಮ್ಮ ಸಭೆಗೆ ಬರುವುದಾದರೆ ಅವರ ತೀರ್ಮಾನ ಏನಾಗಿರಬಹುದು? ಈ ಕ್ರೈಸ್ತರು ಒಬ್ಬರನ್ನೊಬ್ಬರು ಎಷ್ಟೊಂದು ಪ್ರೀತಿಸುತ್ತಾರೆ ಎಂಬ ವರದಿಯನ್ನು ಅವರು ಒಪ್ಪಿಸುವರೋ? ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 36-38 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಸೀಮೋನ್ ಪೇತ್ರನು ಆತನನ್ನು, ಸ್ವಾಮಿ, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಿದ್ದಕ್ಕೆ ಯೇಸು, ನಾನು ಹೋಗುವಲ್ಲಿಗೆ ನೀನು ಈಗ ನನ್ನ ಹಿಂದೆ ಬರಲಾರಿ, ತರುವಾಯ ನನ್ನ ಹಿಂದೆ ಬರುವಿ ಅಂದನು. ಪೇತ್ರನು ಆತನಿಗೆ, ಸ್ವಾಮಿ, ನಾನು ಯಾಕೆ ಈಗ ನಿನ್ನ ಹಿಂದೆ ಬರಲಾರೆನು? ನಿನಗಾಗಿ ನನ್ನ ಪ್ರಾಣವನ್ನಾದರೂ ಕೊಟ್ಟೇನು ಎಂದು ಹೇಳಲು ಯೇಸು, ನನಗಾಗಿ ಪ್ರಾಣ ಕೊಟ್ಟೀಯಾ? ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂದು 3 ಸಾರಿ ಹೇಳುವ ತನಕ ಕೋಳಿ ಕೂಗುವುದೇ ಇಲ್ಲ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲಿ ನಾವೆಲ್ಲರೂ ಮೆಚ್ಚುವ ಒಬ್ಬ ಮನುಷ್ಯನಿದ್ದಾನೆ. ಪ್ರಿಯರೇ, ನೀವು ಒಬ್ಬ ದೇವರ ಮಗುವಾಗಿದ್ದರೆ ಯೂದನಂತೆ ಯೇಸು ಕ್ರಿಸ್ತನನ್ನು ಎಂದಿಗೂ ಮಾರುತ್ತಿರಲಿಲ್ಲವೆಂದು ನಾನು ಭಾವಿಸುತ್ತೇನೆ. ನೋಡಿರಿ, ಪವಿತ್ರಾತ್ಮನು ನಿಮ್ಮಲ್ಲಿ ನೆಲೆಸಿರುವುದರಿಂದ ಸೈತಾನನಿಗೆ ನಿಮ್ಮ ಮೇಲೆ ಹತೋಟಿ ಇರುವುದಿಲ್ಲ. ಆದರೆ ಸೀಮೋನ್ ಪೇತ್ರನು ಮಾಡಿದಂತೆ ಮಾಡದವರು ನಮ್ಮಲ್ಲಿ ಯಾರೂ ಇರಲಿಕ್ಕಿಲ್ಲ. ಅವನ ಹೃದಯದಲ್ಲಿ ಸೈತಾನನು ಇರಲಿಲ್ಲ, ಆದರೆ ಅವನಿಗೆ ತನ್ನಲ್ಲಿ ಅತಿಯಾದ ವಿಶ್ವಾಸವಿತ್ತು. ಪ್ರಿಯರೇ, ಇದು ನಮಗೂ ಇರುವ ಸಮಸ್ಯೆ ಎಂದು ನಾನು ಭಾವಿಸುತ್ತೇನೆ. ದೇವರು ಪ್ರೀತಿಸುವ ಪ್ರಿಯರೇ, ಪೇತ್ರನು ನಿಜವಾಗಿಯೂ ಕರ್ತನಾದ ಯೇಸು ಕ್ರಿಸ್ತನನ್ನು ಪ್ರೀತಿಸಿದನು ಮತ್ತು ಆತನನ್ನು ಕಾಯಲು ಸಿದ್ಧನಾಗಿದ್ದನು. ಆದರೂ ಕರ್ತನು ಸೀಮೋನನನ್ನು ಒಬ್ಬ ಹುಡುಗನ ಹಾಗೆ ನೋಡಬೇಕಾಯಿತು. ಅವನು ಯಾವಾಗಲೂ ತಪ್ಪುಗಳನ್ನು ಮಾಡುತ್ತಿದ್ದನು. ಅವನು 50ಮ ದಿನದವರೆಗೂ ಭೌತಿಕ ಹಾಗೂ ಆತ್ಮೀಕ ಪ್ರಬುದ್ಧತೆಯನ್ನು ಹೊಂದಿರಲಿಕ್ಕಿಲ್ಲ. ಯೇಸುಕ್ರಿಸ್ತನು ಹೇಳಿದ ಮಾತುಗಳಲ್ಲಿ ಅವನಿಗೆ ಅರ್ಥವಾದದ್ದೇನೆಂದರೆ ಆತನು ಹೋಗಲಿದ್ದಾನೆ ಎಂಬುದಾಗಿ. ನೋಡಿರಿ, ಅವನು ಒಬ್ಬ ಹುಡುಗನು ತಂದೆಯನ್ನು, ಅಪ್ಪ, ಎಲ್ಲಿಗೆ ಹೋಗುತ್ತೀ? ನಾನೂ ಬರುತ್ತೇನೆ ಎಂದು ಕೇಳುವವನಂತಿದ್ದನು. ಅವನ ಮೊದಲ ಪ್ರಶ್ನೆ, ಕರ್ತನೆ, ನೀನು ಎಲ್ಲಿಗೆ ಹೋಗುತ್ತೀ ಎಂಬುದಾಗಿ. ಇನ್ನು ಎರಡನೇ ಪ್ರಶ್ನೆ, ನಾನು ಯಾಕೆ ಈಗ ನಿನ್ನ ಹಿಂದೆ ಬರಲಾರೆನು ಎಂಬುದಾಗಿ. ಆಗ ಯೇಸುಕ್ರಿಸ್ತನು ಅವನಿಗೆ, ನಾನು ಹೋಗುವಲ್ಲಿಗೆ ಈಗ ನೀನು ಬರಲಾರೆ, ತರುವಾಯ ನನ್ನ ಹಿಂದೆ ಬರುವಿ ಎಂದು ಹೇಳಿದಾಗ ಪೇತ್ರನಿಗೆ ಈಗ ಎಂಬ ಶಬ್ದ ಮಾತ್ರ ಕೇಳಿದಂತಿತ್ತು. ಹೌದು, ಉಪಹಾರಕ್ಕಾಗಿ ಇಲ್ಲವೇ ಊಟಕ್ಕಾಗಿ ಕೇಳುವ ಒಬ್ಬ ಹುಡುಗನಂತೆ ಅವನಿದ್ದನು. ಒಂದು ವೇಳೆ ತಾಯಿ, ಈಗ ನಿನಗೆ ಅದು ಸಿಗಲಾರದು, ನೀನು ಊಟದ ಸಮಯದ ತನಕ ಕಾಯಬೇಕು ಎಂದು ಹೇಳಿದರೆ ಅವನು ಈಗಲೇ ಬೇಕು ಎಂದು ಹೇಳುತ್ತಾನೆ. ನೋಡಿರಿ, ಕಾಯುವುದಕ್ಕೆ ಅವನಿಂದಾಗದು. ಹೌದು ಪ್ರಿಯರೇ, ಯೇಸು ಕ್ರಿಸ್ತನ ಕಡೆಗೆ ಪೇತ್ರನಲ್ಲಿದ್ದ ಪ್ರೀತಿ ಹಾಗೂ ನಿಷ್ಠೆಗಳು ಯಥಾರ್ಥವಾಗಿದ್ದವು. ಯೇಸುಕ್ರಿಸ್ತನು ಹೋಗುವಲ್ಲೆಲ್ಲ ಆತನನ್ನು ತಾನೂ ಸಹ ಹಿಂಬಾಲಿಸಬೇಕೆಂದಿದ್ದನು. ನಾನು ನಿನಗಾಗಿ ನನ್ನ ಪ್ರಾಣವನ್ನಾದರೂ ಕೊಟ್ಟೇನು ಎಂದು ಅವನು ಹೇಳುವಾಗ ಅದನ್ನು ಪೂರ್ಣ ನಂಬಿಕೆಯಿಂದಲೇ ಹೇಳಿದ್ದನು. ಅವನು ತನ್ನ ಕರ್ತನಿಗಾಗಿ ಹೋರಾಡಲಿಕ್ಕೂ ಸಿದ್ಧನಾಗಿ ಆಳಿನ ಕಿವಿಯನ್ನು ಕಡಿದನು. ನೋಡಿರಿ, ಅವನು ಕತ್ತಿ ವರಸೆ ಕಲಿಯದ ಬೆಸ್ತನಾಗಿದ್ದರಿಂದ ಕತ್ತಿಯಿಂದ ತಲೆಗೆ ಹೊಡೆಯದೆ ಕಿವಿಗೆ ಹೊಡೆದನು. ಪ್ರಿಯರೇ, ಕೋಳಿ ಕೂಗುವ ಮೊದಲು ಪೇತ್ರನು ತನ್ನನ್ನು 3 ಬಾರಿ ಅಲ್ಲಗಳೆಯುವನೆಂದು ಯೇಸು ಹೇಳಿದಾಗ ಅದಾಗಲೇ ಕತ್ತಲೆಯಾಗಿತ್ತು. ಆದ್ದರಿಂದ ಬೆಳಕಾಗುವ ಮೊದಲು ತಾನು ತನ್ನ ಕರ್ತನನ್ನು ಅಲ್ಲಗಳೆಯಬಲ್ಲೆನೆಂದು ಅವನು ಯೋಚಿಸಲೇ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಮಗೆ ಕಲಿಯಲಿಕ್ಕೆ ಒಂದು ಒಳ್ಳೆಯ ಪಾಠವಿದೆ. ನೋಡಿರಿ, ಪೇತ್ರನು ತನ್ನ ಮೇಲೆ ಅತಿಯಾದ ಭರವಸೆಯನ್ನು ಇಟ್ಟಿದ್ದನು. ಆದ್ದರಿಂದಲೇ ನಾವು ನಮ್ಮ ಶರೀರ ಬಲದ ಮೇಲೆ ಆತುಕೊಳ್ಳಬಾರದೆಂಬುದನ್ನು ತಿಳಿಯಬೇಕೆಂದು ಅಪೊಸ್ತಲನಾದ ಪೌಲನು ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೆಯ ಅಧ್ಯಾಯ 10ನೆಯ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ ಎಂಬುದಾಗಿ. ಹಾಗಾದರೆ ಪ್ರಿಯರೇ, ನಾವು ನಮ್ಮ ಬಲಹೀನತೆಯನ್ನು ಅರಿತಿದ್ದೇವೋ? ಇಲ್ಲವೇ ನಾವು ನಮ್ಮಷ್ಟಕ್ಕೆ ನಾವೇ ಬಲವುಳ್ಳವರೆಂದು ಭಾವಿಸುತ್ತೇವೋ? ದಯಮಾಡಿ ಆಲೋಚಿಸಿ ನೋಡಿರಿ. ಪ್ರಿಯರೇ, ಒಂದು ಸಾರಿ ಯಾರೋ ಒಬ್ಬರು ದೇವರ ಸೇವಕರಾದ ಡಿ.ಎಲ್. ಮೂಡಿಯವರಿಗೆ ಹೀಗೆ ಕೇಳಿದರು, ನಿಮಗೆ ಯೇಸುವಿಗಾಗಿ ಸಾಯುವಷ್ಟು ಕೃಪೆ ದೊರಕುತ್ತದೆಂದು ಭಾವಿಸುತ್ತೀರಾ ಎಂಬುದಾಗಿ. ಅದಕ್ಕೆ ಡಿ.ಎಲ್. ಮೂಡಿಯವರು
ಹೀಗೆ ಉತ್ತರಿಸಿದರಂತೆ, ಆತನು ಅದನ್ನು ಮಾಡಬೇಕೆಂದು ನನಗೆ ಹೇಳಲಿಲ್ಲ. ಆದರೆ ಒಂದು ವೇಳೆ ಆತನು ಹೇಳುವುದಾದರೆ ಅದನ್ನು ಮಾಡಲು ಬೇಕಾದ ಕೃಪೆಯನ್ನು ಆತನು ನನಗೆ ಒದಗಿಸುವನೆಂದು ನಾನು ಬಲ್ಲೆನು ಎಂಬುದಾಗಿ. ಪ್ರಿಯರೇ, ಇದು ಎಷ್ಟು ಸತ್ಯವಾದ ಮಾತಲ್ಲವೇ? ನೋಡಿರಿ, ನಮ್ಮ ಸ್ವಂತ ಶರೀರವು ಬಲಹೀನವಾದದ್ದು, ಆದರೆ ದೇವರು ನಮ್ಮ ಎಲ್ಲಾ ಅವಶ್ಯಕತೆಗಳನ್ನು ಒದಗಿಸುವವನು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿಗೆ ಪ್ರಿಯರೇ, ಯೋಹಾನನು ಬರೆದ ಸುವಾರ್ತೆಯ 13ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ತಂದೆಯಾದ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈಗ ನಾವು ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ 14ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಆದರಿಸುತ್ತಾನೆ ಎಂಬುದಾಗಿ. ಪ್ರಿಯರೇ, ಸತ್ಯವೇದವನ್ನು ವಿಂಗಡಿಸಿರುವುದು ಒಳ್ಳೆಯದೇ. ಇದರಿಂದ ನಾವು ಸತ್ಯವೇದದ ಭಾಗಗಳನ್ನು ಗುರುತಿಸಲು ನಮಗೆ ಸಹಾಯವಾಗುತ್ತದೆ. ಆದರೆ ಕೆಲವೊಮ್ಮೆ ಅಧ್ಯಾಯದ ವಿಂಗಡಣೆಯು ಸರಿಯಿಲ್ಲದ ಸ್ಥಳದಲ್ಲಿ ಆಗುತ್ತದೆ. ನೋಡಿರಿ, ಈ ಅಧ್ಯಾಯದಲ್ಲಿಯೂ ಕೂಡ ಹಾಗೆಯೇ ಆಗಿರುತ್ತದೆ. ಯಾಕಂದರೆ ಪ್ರಿಯರೇ, 14ನೇ ಅಧ್ಯಾಯದ ಆರಂಭದಲ್ಲಿ ಹೇಳುವ ಮಾತುಗಳು 13ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಪೇತ್ರನಿಗೆ ಹೇಳುತ್ತಿದ್ದ ಮಾತುಗಳ ಮುಂದುವರಿಕೆಯಾಗಿದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ತಾನು ಯೇಸು ಕ್ರಿಸ್ತನಿಗಾಗಿ ತನ್ನ ಪ್ರಾಣ ಬೇಕಾದರೂ ಕೊಡುತ್ತೇನೆಂದು ಪೇತ್ರನು ಈಗ ತಾನೇ ಹೇಳಿದ್ದಾನೆ. ಆಗ ಕರ್ತನು ಕೋಳಿ ಮುಂಜಾನೆ ಕೂಗುವ ಮೊದಲು ಪೇತ್ರನು ತನ್ನನ್ನು 3 ವರ್ತಿ ಅಲ್ಲಗಳೆಯುತ್ತಾನೆಂದು ಹೇಳಿದನು. ಮುಂದೆ ನಾವು ನೋಡುವಂತೆ ಕೋಳಿ ಮುಂಜಾನೆ ಕೂಗುವಾಗ ಪೇತ್ರನು ಅದಾಗಲೇ 3 ಸಾರಿ ಯೇಸು ಕ್ರಿಸ್ತನನ್ನು ಅಲ್ಲಗಳೆದಿದ್ದನು. ಈ ನಿರಾಕರಣೆಯು ಕತ್ತಲೆಯ ರಾತ್ರಿಯಿಂದ ದೇವರೊಂದಿಗಿನ ಸರಿಯಾದ ಸಂಬಂಧಕ್ಕೆ ಪೇತ್ರನನ್ನು ತರಲಿಕ್ಕಾಗಿ ಕರ್ತನು ಈ ಅಧ್ಯಾಯವಿಡೀ ಪ್ರಯತ್ನಿಸುತ್ತಾನೆ. ಅದು ಅವನನ್ನು ಆದರಿಸುವುದಕ್ಕಾಗಿ ಇದೆ. ಅಂದಿನಿಂದ ಇಂದಿನವರೆಗೂ ಪ್ರಿಯರೇ, ಸಾವಿರಾರು ಜನರಿಗೆ ಈ 14ನೇ ಅಧ್ಯಾಯವು ಆದರಣೆಯ ಅಧ್ಯಾಯ ಎಂಬುದಾಗಿ ಸಹಾಯ ಮಾಡಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ನಾವು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಗಳಿಗೆಯಲ್ಲಿಯೂ ಸಹ ಪ್ರಪಂಚದಾದ್ಯಂತ ಜನರು ಆದರಣೆಗಾಗಿ ಹುಡುಕುತ್ತಾ ಇದ್ದಾರೆ ಮತ್ತು ತಮ್ಮ ಹೃದಯಗಳಲ್ಲಿ ಸಮಾಧಾನಕ್ಕಾಗಿ ಹಾರೈಸುತ್ತಿದ್ದಾರೆ. ಅದರ ಮೂಲ ಏನೆಂದು ಕರ್ತನು ತಾನೇ ಇಲ್ಲಿ ಹೇಳುತ್ತಿದ್ದಾನೆ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಗ್ರೀಕ್ ಮೂಲ ಶಬ್ದದಲ್ಲಿ ಆಯ್ಸ್ ಎಂಬ ಪದವು ಇದು ಮಾಡಲೇಬೇಕಾದ ಸಂಗತಿ ಎಂಬ ಅರ್ಥದಲ್ಲಿ ತಿಳಿಸಲ್ಪಟ್ಟಿದೆ. ಅಂದರೆ ಒಂದು ಅಪ್ಪಣೆಯಾಗಿ ತಿಳಿಸಲ್ಪಟ್ಟಿದೆ. ದೇವರನ್ನೂ ನಂಬಿರಿ, ನನ್ನನ್ನೂ ನಂಬಿರಿ ಎಂಬುದಾಗಿ. ಇಲ್ಲಿ ತಿಳಿಸಲ್ಪಟ್ಟ ನಂಬಿಕೆಯು ಅದು ಕ್ರಿಯಾಶೀಲವಾದದ್ದು, ಜಡವಾದದ್ದಲ್ಲ. ಅದು ಕಾರ್ಯರೂಪದಲ್ಲಿ ಕಾಣುವಂಥ ನಂಬಿಕೆಯಾಗಿರುತ್ತದೆ. ದೇವರನ್ನೂ ನಂಬಿರಿ, ನನ್ನನ್ನೂ ನಂಬಿರಿ ಎಂದು ಕರ್ತನು ಹೇಳುವಾಗ ಅಲ್ಲಿ ಸ್ಪಷ್ಟವಾಗಿ ತಾನು ದೇವರೆಂಬುದನ್ನು ತಿಳಿಸುತ್ತಾನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆತನ ಮಾತು ಒಂದು ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಅದೇನೆಂದರೆ, ದೇವರನ್ನು ನಂಬುವುದೆಂದರೆ ನಾನು ಒಬ್ಬ ನಾಸ್ತಿಕನಲ್ಲ, ಆದರೆ ಒಬ್ಬ ಕ್ರೈಸ್ತನು ಎಂದರ್ಥವಾಗುತ್ತದೆ. ಮತ್ತು ನನಗೆ ಯೇಸು ಕ್ರಿಸ್ತನಲ್ಲಿ ವೈಯಕ್ತಿಕ ನಂಬಿಕೆಯೂ ಭರವಸೆಯೂ ಇರಬೇಕಾಗುತ್ತದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇಂದಿನ ಧ್ಯಾನದ ಮೂಲಕ ನೀವೆಲ್ಲರೂ ಅನೇಕ ಆತ್ಮಿಕ ಸತ್ಯಾಂಶಗಳನ್ನು ಹಾಗೂ ಎಚ್ಚರಿಕೆಯ ಪಾಠಗಳನ್ನು ಕಲಿತುಕೊಂಡಿದ್ದೀರೆಂದು ನಾನು ನಂಬುತ್ತೇನೆ. ನೋಡಿರಿ, ಯೇಸು ಕ್ರಿಸ್ತನು ತನ್ನನ್ನು ಹಿಡಿದುಕೊಡಲಿದ್ದ ಯೂದನನ್ನು ಎಚ್ಚರಿಸುತ್ತಾ ಬಂದನು. ಆದರೂ ಅವನು ಕತ್ತಲೆಯವನಾಗಿಯೇ ಹೊರಟು ಹೋದನು. ಇದು ಎಂಥ ದುಃಖಕರವಾದಂಥ ಸಂಗತಿಯಲ್ಲವೇ ಪ್ರಿಯರೇ? ನೋಡಿರಿ, ಅನೇಕ ಸಾರಿ ನಾವು ದೇವರ ಎಚ್ಚರಿಕೆಯ ಮಾತುಗಳನ್ನು ತಳ್ಳುತ್ತಾ ತಿರಸ್ಕರಿಸುತ್ತಾ ಹೋದರೆ ಕಡೆಗೆ ಒಂದು ದಿನ ನಾವು ಹಿಂತಿರುಗಲಾರದಂಥ ಪರಿಸ್ಥಿತಿಗೆ ತಲುಪುತ್ತೇವೆ ಮತ್ತು ಅದರ ಅಂತ್ಯವು ನಾಶನವೇ. ಆದ್ದರಿಂದ ಪ್ರಿಯರೇ, ಈ ಕೃಪಾಕಾಲದಲ್ಲಿ ದೇವರು ತನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಎಚ್ಚರಿಸುವಾಗ ಆತನ ಎಚ್ಚರಿಕೆಯ ಮಾತುಗಳನ್ನು ನಾವು ಗಮನಕ್ಕೆ ತಂದುಕೊಂಡು ಆತನ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ತಿದ್ದಿ ಸರಿಪಡಿಸಿಕೊಂಡು ಆತನು ತನ್ನ ಕೃಪೆಯಲ್ಲಿ ಅನುಗ್ರಹಿಸುವ ಸಕಲ ಆತ್ಮಿಕ ಆಶೀರ್ವಾದಗಳಿಗೆ
ಪಾತ್ರರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ತನ್ನಾತ್ಮನ ಮೂಲಕ ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರಿಯರೇ, ಯೇಸುವನ್ನು ಹಿಡಿದುಕೊಟ್ಟ ಇಸ್ಕರಿಯೋತ ಯೂದನಿಗೆ ಯೇಸು ಕ್ರಿಸ್ತನು ಕೊನೆ ತನಕವೂ ಬಾಗಿಲನ್ನು ತೆರೆದೇ ಇಟ್ಟಿದ್ದನು. ಸ್ನೇಹದ ಹಸ್ತ ಚಾಚಿದನು. ಆದರೆ ಯೂದನು ಗುರುದ್ರೋಹ ಮಾಡಿದನು. ಸೈತಾನನ ವಶಕ್ಕೆ ಒಪ್ಪಿಸಲ್ಪಟ್ಟನು. ಅದೇ ರೀತಿಯಲ್ಲಿ ಯೇಸುವಿನ ಕಡೆಗೆ ಪೇತ್ರನಲ್ಲಿದ್ದ ಪ್ರೀತಿ, ನಿಷ್ಠೆಗಳು ಯಥಾರ್ಥವಾಗಿತ್ತು ಅಲ್ವಾ? ಆದುದರಿಂದ ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ನಮ್ಮ ರಕ್ಷಕನಿಗೆ ನಿಷ್ಠೆಯುಳ್ಳವರಾಗಿ ಪ್ರೀತಿಯಿಂದ ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಕರುಣೆ, ಪ್ರೀತಿ ಸಾಗರನಾದಂಥ ನಮ್ಮ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ನಾವು ನಿನಗೆ ಅನಂತನಂತ ಸ್ತೋತ್ರ ಮಾಡುತ್ತೇವೆ. ನಮ್ಮ ಎಲ್ಲ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಅನೇಕರು ಹಲವಾರು ಸ್ಥಿತಿಗತಿಗಳಲ್ಲಿದ್ದಾರೆ, ಕಷ್ಟಗಳಲ್ಲಿದ್ದಾರೆ, ಸಮಸ್ಯೆಗಳಲ್ಲಿದ್ದಾರೆ. ಯೇಸುವೆ, ನೀನೇ ಅವರಿಗೆ ಮಾರ್ಗವನ್ನು ತೋರಿಸಿ ಅವರನ್ನು ಆಶೀರ್ವದಿಸು. ವಾಕ್ಯದಲ್ಲಿ ಬೆಳೀಲಿಕ್ಕಾಗುವಂತೆ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ವಾಕ್ಯವು ನಿಮ್ಮನ್ನು ಬಲಪಡಿಸಿ ನಿರೀಕ್ಷೆಯಲ್ಲಿ ನಡೆಸ್ತಾ ಇದೆ ಅಲ್ವೇ? ಹಾಗಾದರೆ ಇನ್ನೇಕೆ ತಡ ಮಾಡುವಿರಿ? ಹಿಂದೆ ಕರೆ ಮಾಡಿರಿ. ಕರ್ತನ ಕೃಪೆಯು ನಿಮ್ಮ ಸಂಗಡ ಸದಾ ಇರಲಿ.